ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ರುಕ್ಮಿಣಿ, ಬೆಂಗಳೂರಿನಿಂದ. ಇವಾಗ ನಾನು ನಿಮ್ಗೆ ಒಂದು ಈ ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಈ ಬ್ಲೌಸ್ ಕಟಿಂಗ್ ಏನಿದೆಯಪ್ಪ ಇದರಲ್ಲಿ ಅಂತ ಅನ್ಕೋಬಹುದು. ನಾರ್ಮಲ್ ಬ್ಲೌಸ್ ತಾನ, ನಾರ್ಮಲ್ ಬ್ಲೌಸೇ. ಬಟ್ ಇದರಲ್ಲಿ ಏನಿದೆ ಅಂದ್ರೆ ಇದು ಈ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಈ ಕೆಲವೊಂದ್ ಜನ ಡೌಟ್ ಇರ್ತದೆ, ಈ ಗ್ಯಾಪ್ ಯಾಕೆ ಬರುತ್ತೆ, ಇಷ್ಟೊಂದು ಗ್ಯಾಪ್ ಯಾಕೆ ಬರುತ್ತೆ ಅಂತ. ಈ ಮಿಡಿಲ್ ಅಲ್ಲಿ ನಿಮ್ಗೆ ಕಾಣಿಸ್ತಿರ್ಬೇಕು ನೋಡ್ರಿ, ಇಲ್ಲಿ ಇಷ್ಟು ಗ್ಯಾಪ್ ಕಾಣಿಸ್ತಾ ಇದೆ. ಈ ಗ್ಯಾಪ್ ಯಾಕೆ ಬರುತ್ತೆ, ಇದು ಬರ್ಲಾರ್ದಾಗ ನಾವೇನ ಮಾಡ್ಬೋದಾ? ಒಂದ್ ವೇಳೆ ಇದು ಬರ್ಲಾರ್ದಾಗ ಮಾಡಿದ್ರೆ ಶೋಲ್ಡರ್ ಹತ್ರ ಮಾಡ್ಬೇಕಾ, ದೂರ ಮಾಡ್ಬೇಕಾ, ಶೋಲ್ಡರ್ ಜಾಸ್ತಿ ಇಟ್ಕೋಬೇಕಾ, ಕಡಿಮೆ ಇಟ್ಕೋಬೇಕಾ, ಇವೆಲ್ಲ ಡೌಟ್ಸ್ ಇರ್ತಾವಲ್ಲ. ಹೊಸದಾಗಿ ಕಲಿಯೋರ್ ಯಾರಿಗನಾಗ್ಲಿ ಈ ಡೌಟ್ ಕಂಪಲ್ಸರಿ ಬರುತ್ತೆ. ಈ ತರ ಗ್ಯಾಪ್ ಬರ್ಲಾರ್ದಾಗ ನೀಟಾಗಿ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಈ ವಿಡಿಯೋದಲ್ಲಿ ಫುಲ್ ನೋಡೋಣ ಕಟಿಂಗ್ ನಲ್ಲಿ. ವಿಡಿಯೋ ಲಾಸ್ಟ್ ವರ್ಗ ನೋಡ್ರಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಇವಾಗ ನಾವು ಇದನ್ನ ಫಸ್ಟ್ ಲೆಂತ್ ತಗೊಳ್ಳೋಣ. ನಾನೇನ್ ಮಾಡ್ತೀನಿ, ಫಸ್ಟ್ ಬ್ಯಾಕ್ ಪಾರ್ಟ್ಗೆ ಒಂದು 1/2 ಇಂಚ್ ಬಿಟ್ಕೊಂಡು ಲೆಂತ್ ತಗೊಂತೀನಿ. ಇದು ಸ್ವಲ್ಪ ಲೆಂತ್ ಬೇಕು ಇವ್ರಿಗೆ, ಲೆಂತ್ ಇಡಕ್ ಹೇಳಿದ್ದಾರೆ, ಸೊ ಲೆಂತ್ ಇಡೋಣ ಸ್ವಲ್ಪ. ಲಾಸ್ಟ್ ವರ್ಗ ನೋಡ್ರಿ ವಿಡಿಯೋ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಸ್ಕಿಪ್ ಮಾಡಿದ್ರೆ ನೀವು ಕಲ್ತದ್ರು ಪ್ರಯೋಜನ ಇರಲ್ಲ. ಇದು 12.5 ಇದೆ, 12.5 ಇದೆ, ಸರಿನಾ? ನಾನು ಇವಾಗ ಇದಕ್ಕೆ 13 ಇಂಚ್ ಇಡ್ತೀನಿ. ಒಂದು ಅರ್ಧ ಇಂಚು ಡೌನ್ ಮಾಡ್ಕೊಂತೀನಿ. ಓಕೆ, ಇಲ್ಲಿಗೆ 13, ಇಲ್ಲಿ ಅರ್ಧ ಇಂಚ್ ಬಿಟ್ಟು ಬಿಟ್ಬಿಟ್ಟು ಇಲ್ಲಿಗೆ 13ಗೆ ಹಾಕಿದ್ದೀನಿ. ಅಂದ್ರೆ ಓವರ್ ಆಲ್ 1 ಇಂಚ್ ಎಕ್ಸ್ಟ್ರಾ ತಗೋಬೇಕನ್ನೋದು ಅರ್ಥ, ಸರಿನಾ? ಇದಾದ್ಮೇಲೆ ಇದು ಒಂದು 1/2 ಇಂಚ್ ಮತ್ತೆ ಮಾರ್ಜಿನ್ಗೆ ಬಿಟ್ಟಿದ್ದೀನಿ ಇಲ್ಲಿ. ಇವಾಗ ನೆಕ್ ತಗೊಳ್ಳೋಣ. ನೆಕ್ ಇಷ್ಟಿದೆಯೋ ನೋಡ್ಕೊಂಡು ನೀವು ಈ ತರದಲ್ಲಿ ಕೂಡ ತಗೋಬಹುದು, ಇಲ್ಲಿ ಕೂಡ ತಗೋಬಹುದು, ಮತ್ತೆ ಇಲ್ಲಿ ಕೂಡ ತಗೋಬಹುದು. ಇದ್ರ ಮೇಲೆ ಇದೆರಡು ತರ ಹಿಡ್ಕೊಂಡು ಬ್ಯಾಕ್ ನೆಕ್ಗೆ ಈ ತರ ಹಿಡ್ಕೊಂಡು ಇವಾಗ ನಾವು ಒಂದು ಅರ್ಧ ಇಂಚು ಡೌನ್ ಮಾಡಿದ್ವಲ್ಲ, ಸ್ವಲ್ಪ ಇದೆಷ್ಟಿದೆ ಅಷ್ಟು ಇಟ್ಕೊಂಡು ಇಲ್ಲಿ ಕರೆಕ್ಟ್ ಆಗಿ ಇಟ್ಟಿದ್ವಿ. ಆಮೇಲೆ ಅರ್ಧ ಇಂಚು ಡೌನ್ ಮಾಡಿದ್ವಲ್ಲ, ಇನ್ನೊಂದು ಚೂರು ಮೇಲೆ ತಗೋಬೇಕು, ಯಾಕಂದ್ರೆ ಒಂದು 1/2 ಇಂಚು. ಇವಾಗ ನಾವು ಇದು ಬ್ಯಾಕ್ ನೆಕ್ದು ಮಾರ್ಕಿಂಗ್ ಆಯ್ತಲ್ಲ, ಇನ್ನ ಹಾರ್ಮೋಲ್ ಕೂಡ ಇಲ್ಲಿಂದ ಎಷ್ಟಿದೆಯೋ ಅಂದ್ರೆ ವೆಸ್ಟ್ ನೋಡ್ಕೊಳ್ಳೋಣ. ಫಸ್ಟ್ ವೆಸ್ಟ್ ನೋಡ್ಕೊಂಡು ಮತ್ತೆ ಹಾರ್ಮೋಲ್ಗೆ ಹೋಗೋಣ. ಇದನ್ನ ಹಿಡ್ಕೊಂಡು ಟೋಟಲಿ ಬ್ಲೌಸ್ ಇಲ್ಲಿಂದ ಇದು ಉಕ್ಸ್ ಪಟ್ಟಿ ಏನ್ ಹಾಕಿವಲ್ಲ, ಆಯಿ ಪಟ್ಟಿನ ಬಿಟ್ಕೊಂಡು ನೀಟಾಗಿ ಇದನ್ನ ಅಳತೆ ಮಾಡ್ಕೊಳ್ಳೋಣ. ಎಷ್ಟಿದೆ ನನ್ಗ 24 ಇದು 24 ಇಲ್ಲಿ ಬರ್ಕೊಳ್ಳೋಣ. ಆಮೇಲೆ ಚೆಸ್ಟ್ ಮಾರ್ಕಿಂಗ್ ನೀಟಾಗಿ ಸೆಟ್ ಮಾಡ್ಕೋಬೇಕು ಬ್ಲೌಸ್ನ. ಇಲ್ಲಿ ಹಾರ್ಮೋಲ್ ಡೌನ್ ಏನಿದೆಯಲ್ಲ, ಡೌನ್ ಟು ಡೌನ್, ಇಲ್ಲಿಂದ ಇಲ್ಲಿಗೆ ಟೇಪ್ ಮೆಜರ್ಮೆಂಟ್ ತಗೊಂಡು ಇಲ್ಲಿಂದ ಇಲ್ಲಿಗೆ 16 ಇದೆ, ಸರಿನಾ? 16ಗೆ ಅರ್ಧ 8, ಈ ತರ 8ಗೆ ಒಂದು ಮಾರ್ಕ್ ಇಲ್ಲಿ. ಮತ್ತೆ ಆಮೇಲೆ 24 ಅಲ್ಲ, ಇಲ್ಲಿ 24ನಾಗ 4ನೇ ಭಾಗಗೆ 6 ಇಂಚು, 6 12 24, ಮತ್ತೆ 1 ಇಂಚು ಡಾಟ್ ಪರ್ಪಸ್ ಆಗಿ ಹಾಕ್ಬೇಕು. ಇವಾಗ ಇದನ್ನಂತ ಮ್ಯಾಚ್ ಮಾಡೋಣ ಇದಕ್ಕೆ. ಇವಾಗ ಹಾರ್ಮೋಲ್ ನೋಡೋಣ. ಹಾರ್ಮೋಲ್ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡಿವಲ್ಲ, ಇಲ್ಲಿಂದ ಅರ್ಧ ಇಂಚ್ ಬಿಟ್ಕೊಂಡೆ ನೋಡ್ಕೋಬೇಕು ನಾವು. ಇಲ್ಲಿ ಒಂದು ಅರ್ಧ ಇಂಚ್, ಯಾಕಂದ್ರೆ ನಾವು ಉದ್ದ ಮಾಡಿದ್ವಲ್ಲ ಅರ್ಧ ಇಂಚ್, ಸೊ ಇದು ತಗೊಂಡು ಇಲ್ಲಿ ಇದ್ರ ಮೇಲೆ ಈ ಮಾರ್ಕಿಂಗ್ ಏನಿದೆಯಲ್ಲ, ಇಲ್ಲಿಂದ ನೋಡ್ಕೊಂಡಿರಲ್ಲ, ಈ ಮಾರ್ಕಿಂಗ್ ಮೇಲೆನೆ ಒಂದು ಸ್ವಲ್ಪ ಮೇಲೆ ಇಲ್ಲಿ ಒಂದು ಮಾರ್ಕ್ ಹಾಕ್ಬೇಕು. ಇವಾಗ ಇದು ನೆಕ್ ಮಾರ್ಕಿಂಗ್, ಇದು ಬ್ಯಾಕ್ ಪಾರ್ಟ್, ಇದು ಹಾರ್ಮೋಲ್ ಮಾರ್ಕಿಂಗ್, ಸರಿನಾ? ಇದಾದ್ಮೇಲೆ ಶೋಲ್ಡರ್ ನೋಡೋಣ. ಇವಾಗ ಈ ಸ್ಟಿಚಿಂಗ್ ಇದೆಯಲ್ಲ, ಈ ಸ್ಟಿಚಿಂಗ್ ಈ ಸ್ಟಿಚಿಂಗ್ ವರೆಗೆ ಎಷ್ಟಿದೆ? 10 ಇಂಚ್ ಇದೆ. 5 ಅರ್ಧ ಮಾಡಿದ್ರೆ 5 ಇಂಚು ಬರುತ್ತೆ. ಇಲ್ಲಿ ಎಷ್ಟಿದ್ರೆ ಅಷ್ಟು ಅರ್ಧ ಮಾಡ್ಕೋಬೇಕು. ಇದು ಇಲ್ಲಿಂದ ಒಂದು ಲೈನ್ ಡ್ರಾ ಮಾಡೋಣ. ಆಮೇಲೆ ಈ ಕಾರ್ನರ್ ಇದೆಯಲ್ಲ, ಇಲ್ಲಿ 1 ಇಂಚ್, ನಾನು 1 ಇಂಚಿಗೆ ಹಾಕ್ತಾ ಇದೀನಿ ಮಾರ್ಕ್. ಈ ತರ ಇದಕ್ಕ ಮ್ಯಾಚ್ ಮಾಡೋಣ. ಆದ್ಮೇಲೆ ಹಾರ್ಮೋಲ್ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಎಷ್ಟಿದೆ ಅಂತ. ಇದು 6 ಇದೆ, ಸರಿನಾ? 6 ಇಲ್ಲಿ ಚೆಕ್ ಮಾಡೋಣ. ಇದನ್ನು ಕೂಡ ಇದನ್ನು 6 ಬಂದಿದೆ, ಸರಿನಾ? ಇದು ಕರೆಕ್ಟ್ ಆಗಿ ಬಂತು. ಇವಾಗ ಇದನ್ನ ಆಯ್ತು. ಇವಾಗ ಶೋಲ್ಡರ್ ನೋಡೋಣ. ಇದರಲ್ಲಿ ಇದು ಈ ಮಧ್ಯದಲ್ಲಿ ಗ್ಯಾಪ್ ಬರ್ಲಾರ್ದಾಗ ಮಾಡ್ಬೇಕಂದ್ರೆ ಕಟಿಂಗ್ ನಲ್ಲಿ ಸ್ವಲ್ಪ ಚೇಂಜಸ್ ಇರ್ಬೇಕು, ಮತ್ತೆ ಸ್ಟಿಚಿಂಗ್ ನಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಇರ್ಬೇಕು. ಇವೆರಡು ಮಾಡಿದ್ರೆ ಮಧ್ಯದಲ್ಲಿ ಬ್ಲೌಸ್ ಮಧ್ಯದಲ್ಲಿ ಮಿಡಲ್ ಅಲ್ಲಿ ಗ್ಯಾಪ್ ಬರಲ್ಲ. ಇವಾಗ ಕಟಿಂಗ್ ಅಲ್ಲಿ ನಾನು ಇಲ್ಲಿ ಎಷ್ಟು ಹಾಕಿದೀನಿ, 5 ಹಾಕಿದ್ನಲ್ಲ, ಅರ್ಧ ಸ್ವಲ್ಪ ಒಂದು 1/4 ಇಂಚು ಕಡಿಮೆ ಹಾಕೋಬೇಕು ಯಾವತ್ತು ಕೂಡ ಶೋಲ್ಡರ್ ಇದಕ್ಕೆ. ಅದು ನಾನು ಇದು ಇಲ್ಲಿ, ಯಾಕಂದ್ರೆ ಅದು
ಈ ಫ್ರಂಟ್ ಅಲ್ಲಿ ನಾನು ಹೆಚ್ಚಿಗೆ ಮಾಡ್ಕೊಂತೀನಿ. ಸೊ ಒಂದು 1/4 ಇಂಚು ಇಲ್ಲಿ ಕಡಿಮೆ ತಗೋಬೇಕು ನೀವು. ಹತ್ತರದಲ್ಲಿ 5 ಬರುತ್ತೆ, 5ಕ್ಕೆ ಒಂದು 1/4 ಇಂಚು ಮೈನಸ್ ಮಾಡ್ಬೇಕು. ಇಲ್ಲಿ 1/4 ಇಂಚು ಮೈನಸ್ ಮಾಡಿ ಆಮೇಲೆ ಹಾರ್ಮೋಲ್ಗೆ ಮೆಜರ್ಮೆಂಟ್ ಹಾಕೋಬೇಕು. ಇವಾಗ ನಾನು ಇಲ್ಲಿ ಎಷ್ಟು ಆಗ್ತಾ ಇದೆ ನೋಡೋಣ, ಶೋಲ್ಡರ್ ನೋಡೋಣ ಎಷ್ಟಿದೆ ಅಂತ. ಶೋಲ್ಡರ್ ಪಟ್ಟಿ ಇದಕ್ಕೆ ಬಂದ್ಬಿಟ್ಟು 2 ಇಂಚು ರೆಡಿ ಇದೆ. ಸೊ ನಾನು 2.25 ಇಂಚಿಗೆ ಇಲ್ಲಿ ಮಾರ್ಕಿಂಗ್ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಮ್ಯಾಚ್ ಮಾಡೋಣ. ಇದು ಸ್ವಲ್ಪ ಕ್ರಾಸ್ ತಗೊಂಡಿನಿ, ಇಲ್ಲಿ ಒಂದ್ 2.5 ಇಂಚಿ ತಗೊಂಡು ಇದು ಮಧ್ಯದಲ್ಲಿ ಗ್ಯಾಪ್ ಎಷ್ಟಿದೆ ನೋಡೋಣ ಇದಕ್ಕೊಂದ್ಸರ್ತಿ. ನೋಡ್ರಿ ಎಷ್ಟಿದೆ, ಇದು ಮಧ್ಯದಲ್ಲಿ ಡೀಪ್ 5.5 ಇದೆ. ಅಂದ್ರೆ ಇಲ್ಲಿ 2.5 ಬಂದ್ರೆ ಸಾಕು. 2.5 ನಾನು ಇಟ್ಟಿದ್ದೀನಿ ಆಲ್ರೆಡಿ. 2.5ಗೆ ಮಾರ್ಕಿಂಗ್ ಹಾಕಿದ್ದೀನಿ. ಅರ್ಧ ಇಂಚು ಸ್ಟಿಚಿಂಗ್ ನಲ್ಲಿ ಎಕ್ಸ್ಟ್ರಾ ಆಗ್ಬಿಡುತ್ತೆ, ಸರಿನಾ? ಇವಾಗ ಇದಾಯ್ತು. ಇವಾಗ ಬ್ಯಾಕ್ ಡಾಟ್ ಮಾರ್ಕಿಂಗ್ ಹಾಕೊಳ್ಳೋಣ. ಇಲ್ಲಿಂದ ಒಂದು 4 ಇಂಚಿಗೆ ಒಂದು ಮಾರ್ಕ್. ಇದು ಬ್ಯಾಕ್ ಡಾಟ್ ಮಾರ್ಕಿಂಗ್. ಇವಾಗ ಎಕ್ಸ್ಟ್ರಾ ಇಲ್ಲಿ ಸ್ಕೇಲ್ ಎಷ್ಟಿದೆಯೋ ಅಷ್ಟನ್ನು ತಗೋಬಹುದು, ಇನ್ನ ಸ್ವಲ್ಪ ಜಾಸ್ತಿ ಕೂಡ ತಗೋಬಹುದು. ನಾನು ಇಷ್ಟೇ ಸ್ಕೇಲ್ ಒಂದು ಲೆಕ್ಕ, ಎಲ್ಲದಕ್ಕೂ ಸ್ಕೇಲ್ ಇಟ್ಕೊಂಡ್ರೆ ಅದೇ ಲೆಕ್ಕ ಪ್ರಕಾರ ನಂಗೆ ಮಾರ್ಜಿನ್ ಸಿಗುತ್ತೆ. ಸೊ ಇದನ್ನ ಕಟ್ ಮಾಡೋಣ ಇವಾಗ. ಇದು ಫ್ರಂಟ್ ಬ್ಯಾಕ್ ಸೈಡ್ ಕಟಿಂಗ್ ಆಯ್ತು. ಇದಕ್ಕೆ ಒಂದು ವೀಲ್ ಮಾರ್ಕ್ ಹಾಕೊಳ್ಳೋಣ ಇಲ್ಲಿ. ಇವಾಗ ಇಲ್ಲಿ ಏನ್ ಮಾಡಿದ್ವಿ ನಾವು, ಶೋಲ್ಡರ್ ಅಲ್ಲಿ ಒಂದು 1/4 ಇಂಚು ಕಡಿಮೆ ಮಾಡಿದ್ವಲ್ಲ, ಆ 1/4 ಇಂಚು ಫ್ರಂಟ್ ಅಲ್ಲಿ ನಾವು ಹೆಚ್ಚಿಗೆ ತಗೊಳ್ಳೋಣ. ಈ ತರ ಎಕ್ಸ್ಟ್ರಾ ಇದು ಸ್ಟಿಚಿಂಗ್ ಅಂತ ತಗೋಬಾರ್ದು. ಇಲ್ಲಿ ಒಂಚೂರು ಇನ್ನು 1/2 ಇಂಚು ಅಂದ್ರೆ ಉಕ್ಸ್ಪಟ್ಟಿ ಆಯ್ಪಟ್ಟಿಗೆ ಮಾರ್ಜಿನ್ ಇಲ್ಲಿ ತಗೋಬೇಕು ನಾವು, ಸರಿನಾ? ಇದಾದ್ಮೇಲೆ ಇದನ್ನ ಸೆಟ್ ಮಾಡಿ ನೋಡ್ಕೋಬೇಕು. ಇದ್ರಲ್ಲಿ ಮಾರ್ಜಿನ್ ಇಲ್ಲಿ ಕರೆಕ್ಟ್ ಆಗಿ ಆಗುತ್ತಾ, ಎಲ್ಲದನ್ನ ಚೆಕ್ ಮಾಡ್ಕೊಂಡೆ ಹಾಕ್ಬೇಕಾಗುತ್ತೆ. ನೋಡ್ರಿ ಇಲ್ಲಿ ಪೀಸ್ ಅಡ್ಜಸ್ಟ್ ಆಗ್ತಾ ಇಲ್ಲ. ಸೊ ಇಲ್ಲಿ ಡೌನ್ ಮಾಡೋಣ. ಇದು ಈ ತರ ತಗೊಂಡ್ಮೇಲೆ ಇಲ್ಲಿ ಫ್ರಂಟ್ಗೆ ನಾವು ಒಂದು ಅರ್ಧ ಇಂಚು ಮಾರ್ಜಿನ್ ಬಿಟ್ಕೊಂಡಿವಿ. ಅವಾಗ ಶೋಲ್ಡರ್ನು ಜಾಸ್ತಿ ಆಯ್ತು. ಬ್ಯಾಕ್ ಸೈಡ್ ಕಡಿಮೆ ಮಾಡಿದ್ವಲ್ಲ, ಇಲ್ಲಿ ಕವರ್ ಆಗುತ್ತೆ. ಇವಾಗ ಬ್ಯಾಕ್ ಸೈಡ್ ಏನಂತಾರೆ ನಾವು ಮೈನಸ್ ಮಾಡಿದ್ವೋ ಇಲ್ಲಿ ಅದು ಪ್ಲಸ್ ಆಗುತ್ತೆ. ಈಗ ಸರೋಯ್ತು. ಅದಕ್ಕೆ ಶೋಲ್ಡರ್ ಎಷ್ಟಿದೆ ಅಷ್ಟು ಬಂದೇ ಬರುತ್ತೆ ಕಂಪಲ್ಸರಿ. ಇವಾಗ ಇದನ್ನ ನೋಡೋಣ. ಇಲ್ಲಿ ಇದು ಅರ್ಧ ಇಂಚು ಬಿಟ್ಕೊಂಡು ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ 5.25 ಬಂತು. ಇಲ್ಲಿ 5.25ಗೆ ಇಲ್ಲಿ ಮಾರ್ಕಿಂಗ್, ಯಾಕಂದ್ರೆ ಬ್ಯಾಕ್ ಸೈಡ್ ಕಡಿಮೆ ಮಾಡಿದ್ವಿ, ಫ್ರಂಟ್ ಸೈಡ್ ಸ್ವಲ್ಪ ಜಾಸ್ತಿ ತಗೊಂಡ್ವಿ. ಈಗ ಫ್ರಂಟ್ ನೆಕ್ ನೋಡೋಣ. ಬ್ಯಾಕ್ ಸೈಡ್ ಕಡಿಮೆ ಮಾಡಿಲ್ಲ ಅಂದ್ರೆ ಫ್ರಂಟ್ ಈ ಪೋರ್ಷನ್ ಬಿಟ್ಕೊಂಡ್ರೆ ಮತ್ತೆ ಶೋಲ್ಡರ್ ಡ್ರಾಪ್ ಆಗ್ತದೆ. ಅದಕ್ಕೆ ಬ್ಯಾಕ್ ಸೈಡ್ ಒಂದು 1/4 ಇಂಚ್ ಕಡಿಮೆ ಮಾಡಿ ಇಲ್ಲೂ ನಾವು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಈಗ ಫ್ರಂಟ್ ನೆಕ್ ನೋಡೋಣ ಎಷ್ಟಿದೆ ಅಂತ. ಫ್ರಂಟ್ ನೆಕ್ 6.5 ಬರ್ತಾ ಇದೆ ಟೋಟಲ್. ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೋಬೇಕು ಇದನ್ನ. ಇಲ್ಲಂತೂ 6.5ಗೆ ಒಂದು ಮಾರ್ಕಿಂಗ್ ಹಾಕೋಣ. ಇದನ್ನ ಇದು ರೌಂಡ್ ಮಾಡೋಣ. ಆಮೇಲೆ ಇದೆಲ್ಲಾನು ಸೇಮ್ ಮಾರ್ಕಿಂಗ್, ಇದನ್ನ ತಗೊಳ್ಳೋಣ ಇರ್ತಾರೆ. ಇಲ್ಲಿ ಮಾತ್ರ 1 ಇಂಚ್ ಎಕ್ಸ್ಟ್ರಾ, ಇಲ್ಲಿಂದ ಒಂದು 2 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಇಲ್ಲಿ ಮಾತ್ರ 1 ಇಂಚು ಎಕ್ಸ್ಟ್ರಾ. ಮಿಕ್ಕಿದೆಲ್ಲ ನಾರ್ಮಲ್. ಮತ್ತೆ ಇಲ್ಲಿ ಮಾತ್ರ 1 ಇಂಚ್ ಎಕ್ಸ್ಟ್ರಾ ಈ ಪೋರ್ಷನ್ ಅಲ್ಲಿ. ಆಮೇಲೆ ಇದನ್ನ ಒಂದು ಮಾರ್ಕ್ ಹಾಕಿ ಈ ತರ ಟೋಟಲ್ ಬ್ಲೌಸ್ ಮಾರ್ಕಿಂಗ್ ನಮ್ಗೆ ಬಂತು. ಇವಾಗ ಇದನ್ನ ಕಟಿಂಗ್ ಮಾಡೋಣ. ಇದು ಬ್ಯಾಕ್ ಪಾರ್ಟ್ ರಿಮೂವ್ ಮಾಡೋಣ. ಈ ತರ ಇಲ್ಲಿ ನೋಡಿದ್ರೆ ಇಲ್ಲಿ ಎಕ್ಸ್ಟ್ರಾ ಬಂತು. ಇವಾಗ ಇದನ್ನ ಎಕ್ಸ್ಟ್ರಾ ಕಟಿಂಗ್ ಮಾಡೋಣ. ಇಲ್ಲಿ ಮಾರ್ಕಿಂಗ್ ಹಾಕೋಣ. ಇದು ಎಕ್ಸ್ಟ್ರಾ ಕಟಿಂಗ್ ಮಾರ್ಕಿಂಗ್ ಇಲ್ಲಿ ಹಾಕಿದ್ದೆ ನಾನು. ಆಮೇಲೆ ಡಾಟ್ಸ್. ಇವಾಗ ಇದ್ರಲ್ಲಿ ಕೂಡ ಬ್ಯಾಕ್ ಪಾರ್ಟ್ ಅರ್ಧ ಇಂಚ್ ಉದ್ದ ಮಾಡಿದ್ವಲ್ಲ, ಫ್ರಂಟ್ ಅಲ್ಲಿ ಕೂಡ ಉದ್ದ ಮಾಡ್ಕೋಬೇಕು. ಬ್ಯಾಕ್ ಅಲ್ಲಿ ಒಂದು ಮಾಡಿ ಫ್ರಂಟ್ ಅಲ್ಲಿ ಮಾಡ್ಲಾರ್ದಂಗ ಬಿಡಬಾರ್ದು. ಫ್ರಂಟ್ ಅಲ್ಲಿ ಕೂಡ ಉದ್ದ ಬರಬೇಕು ಅರ್ಧ ಇಂಚು. ಇವಾಗ ಇದೇನಿದೆಯಲ್ಲ ಇದು ಶೋಲ್ಡರ್ ಪಟ್ಟಿ, ಇದು ಎಳ್ಕೋಬಾರ್ದು. ಇಷ್ಟು ತಗೋಬೇಕು. ತಗೊಂಡ್ಬಿಟ್ಟು ಇಲ್ಲಿ ನಮ್ಗೆ ಸ್ಟಿಚಿಂಗ್ ಪರ್ಪಸ್ ಏನಿದೆ ಅದು ಬಿಟ್ಬಿಟ್ಟು ಇವಾಗ ಇಲ್ಲಿ ಇದಕ್ಕೆ ಮತ್ತೆ ಒಂದು ಅರ್ಧ ಇಂಚು ಡೌನ್ ತಗೋಬೇಕು. ಇಲ್ಲಿ ಇವೆರಡು ಈ ಪೋರ್ಷನ್ ನೋಡ್ಕೊಂಡು ಇದನ್ನ ಈ ಸ್ಟಿಚಿಂಗ್ ಪರ್ಪಸ್ ಇಲ್ಲಿ ಬಿಡ್ತೀವಿ. ಇಲ್ಲಿ ಕೂಡ ಸ್ಟಿಚಿಂಗ್ ಸಲ ಬಿಟ್ಬಿಟ್ಟು ಅಂದ್ರೆ ಮೇನ್ ಇಲ್ಲಿ ಬರುತ್ತೆ, ಸ್ಟಿಚಿಂಗ್ ಪರ್ಪಸ್ ಇಲ್ಲಿ ಬಿಡ್ತೀವಿ, ಸರಿನಾ? ಆಮೇಲೆ
ಇವಾಗ ಉಕ್ಸ್ ಪಟ್ಟಿಗಳು ಸ್ವಲ್ಪ ಉದ್ದ ಆಗುತ್ತೆ, ಯಾಕಂದ್ರೆ ಉದ್ದ ಮಾಡಿದ್ವಲ್ಲ, ಅರ್ಧ ಇಂಚ್ ಉದ್ದ ಬರ್ಲೇಬೇಕಲ್ವಾ. ಸೊ ಇದ್ರ ಮೇಲೆ ಇದು ಸ್ಟಿಚಿಂಗ್ ಇದೇನಿದೆಲ್ಲ ಕ್ರಾಸ್ ಬೆಲ್ಟ್ ಇಲ್ಲಿಗಿದೆ. ಸೊ ಇದು ಎಷ್ಟು ತಗೋಬೇಕು ಇವಾಗ ನಾವು ಟೇಪ್ಲಿಂದ ಅಳತೆ ಮಾಡಿ ತೋರಿಸ್ತೀನಿ. ಕ್ರಾಸ್ ಬೆಲ್ಟ್ಗೆ ಇಲ್ಲಿಗೆ 3.5 ಬಂದಿದೆ. ಸೊ ಟೋಟಲ್ ನಮ್ಗೆ ಉಕ್ಸ್ ಪಟ್ಟಿ ಬಂದ್ಬಿಟ್ಟು 5 ಇಂಚ್ ಇದೆ. ಇವಾಗ 6 ಇಂಚ್ ಬರಬೇಕು. ಇವಾಗ ಇದೆ ಎಷ್ಟಿದೆ, ಇಲ್ಲಿ 2 ಇಂಚ್ ಇದೆ. ಸೊ ಇಲ್ಲಿ ನಾನು 3 ಇಂಚಿಗೆ ಒಂದು ಮಾರ್ಕಿಂಗ್ ಆಗ್ತಾ ಇದೆ. ಇದು ಒಂದು ಸ್ಟ್ರೇಟ್ ಲೈನ್, ಯಾಕಂದ್ರೆ ಬರ್ಲಾದವ್ರಿಗೆ ಹೊಸೊಬ್ಬರು ಕೂಡ ಸ್ವಲ್ಪ ಈಸಿಯಾಗಿ ಕ್ರಾಸ್ ಬೆಲ್ಟ್ ಹೆಂಗ್ ಹಾಕೋಬೇಕು, ಕ್ರಾಸ್ ಡಾಟ್ಸ್ ಹೆಂಗ್ ಹಾಕ್ಬೇಕು ಇದ್ರಲ್ಲಿ ಅನ್ನೋದು ತೋರಿಸ್ತೀನಿ ನಾನು. ಡಾಟ್ಸ್ ವಿಧಾನ ಈ ತರ ಇಲ್ಲಿಂದ ಇದು 4 ಬರಲ್ಲ, ಚಿಕ್ಕ ಸೈಜ್ ಬ್ಲೌಸ್ ಅಲ್ವಾ, 4 ಬರಲ್ಲ, 3.5 ಇಂಚಿಗೆ ಬರುತ್ತೆ. ಅಂದ್ರೆ ಒಂದ್ಸರಿ ಇವ್ರು ಚೆಕ್ ಮಾಡ್ಕೊಳ್ಳೋಣ ನಾವು. ಇಲ್ಲಿಂದ ಈ ಡಾಟ್ಸ್ ಕಾರ್ನರ್ ಏನಿದೆಯಲ್ಲ, ಡಾಟ್ಸ್ ಕಾರ್ನರ್ಗೆ ಇಲ್ಲಿಂದ ಇಲ್ಲಿ ಚೆಕ್ ಮಾಡಿದ್ರೆ ಎಷ್ಟಿದೆ ನೋಡ್ರಿ, 3.25 ಬರ್ತಾ ಇದೆ. ಸರಿನಾ? ಅಂದ್ರೆ 3.5 ಇಲ್ಲಿಂದ ನಡೀತಿದೆ ನಮ್ಗೆ. 3.5 ಅಥವಾ 3.25, ಪಾವ್ ಇಂಚ್ ಕಡಿಮೆ 4 ಇಂಚಿಗೆ ಒಂದು ಮಾರ್ಕ್ ಹಾಕಿ ಮೇಲೆ ಡಾಟ್ ಪಾಯಿಂಟ್, ಇದು ಡಾಟ್ ಪಾಯಿಂಟ್ ಎಷ್ಟಿದೆ ನೋಡ್ಕೋಬೇಕು. ಇಲ್ಲಿಗಿದೆ ಡಾಟ್ ಪಾಯಿಂಟ್, ಇಲ್ಲೊಂದು ಮಾರ್ಕ್ ಇಟ್ಕೊಳ್ಳೋಣ ನಾವು. ಇಲ್ಲಿಂದ ಚೆಕ್ ಮಾಡೋಣ. 7.5 ಅಂದ್ರೆ 8 ಇಂಚಿಗೆ ಡಾಟ್ ಪಾಯಿಂಟ್ ಇದೆ ಇವತ್ತು. ನಾವು ಇಲ್ಲಿಂದ ಒಂದು 9 ಇಂಚಿಗೆ ಇಟ್ಕೊಳ್ಳೋಣ. ಮ್ಯಾಲಿಂದ 9 ಇಂಚಿಗೆ ಡಾಟ್ ಪಾಯಿಂಟ್ ಹಾಕಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಟಚ್ ಮಾಡ್ಬೇಕು. ಡಾಟ್ ಪಾಯಿಂಟ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಈ ಡಾಟ್ಸ್ ಅಲ್ಲಿ, ಅದನ್ನ ನೆನ್ಪಿಟ್ಕೋಬೇಕು. ಇಕ್ಕಳಿಂದ 1 ಇಂಚು, ಚಿಕ್ಕ ಬ್ಲೌಸ್ ಅಲ್ವಾ, ಜಾಸ್ತಿ ದಪ್ಪ ಡಾಟು ಹಾಕ್ಬಾರ್ದು. 1 ಇಂಚು ಇದನ್ನ ಇದಕ್ಕ ಮ್ಯಾಚ್ ಮಾಡ್ತಿರ್ಬೇಕು. ಆಮೇಲೆ ಇಲ್ಲಿಂದ 1-2 ಇಂಚಿಗೆ ಗ್ಯಾಪ್ ಇಟ್ಟು ಇಲ್ಲಿ ಒಂದು ಡಾಟು, ಇಲ್ಲಿಂದ ಕ್ರಾಸ್ ತಗೊಂಡು ಇಲ್ಲಿ ಕ್ರಾಸ್ ತಗೋಬೇಕು. ಈ ತರ ಕ್ರಾಸ್ ತಗೊಂಡು ಇಲ್ಲಿ 1-2 ಇಂಚ್ ಬಿಟ್ಟು ಇಲ್ಲಿ ಗ್ಯಾಪ್, ಇಲ್ಲಿ ಕೂಡ ಕ್ರಾಸ್, ಈ ತರ ಕ್ರಾಸ್ ತಗೋಬೇಕು. ಸ್ವಲ್ಪ ಕ್ರಾಸ್ ಬರ್ಬೇಕು, ಹಿಂಗ್ ಸ್ಟ್ರೇಟ್ ಬರಬಾರ್ದು, ಸ್ವಲ್ಪ ಕ್ರಾಸ್. ಇಲ್ಲಿ ಒಂದು ಡಾಟು, ಇದನ್ನ ಇಲ್ಲಿ ತಂದು ಸೆಟ್ ಮಾಡ್ಬೇಕು. ಇದು ಈ ಕಡೆ ಆಗುತ್ತೆ, ಇದು ಹಿಂಗ ಕ್ರಾಸ್ ಹೋಗುತ್ತೆ. ಇದು ಡಾಟ್ ಮಾರ್ಕಿಂಗ್. ಇದು 4 ಡಾಟ್ ಮಾರ್ಕಿಂಗ್ ಇಲ್ಲಿ ಹಾಕಿದ್ದೆ ನಾನು. ಇವಾಗ ಇದಕ್ಕ ಇಲ್ಲಿ ತಂದು ನೀಟಾಗಿ ಸೆಟ್ ಮಾಡ್ಕೋಬೇಕು. ನೋಡಿದಾಯ್ತು. ಇವಾಗ ಇಲ್ಲಿ ಕೂಡ ಇವ್ರದ್ದು ಎಷ್ಟಿದೆ ಚೆಕ್ ಮಾಡ್ಕೋಬೇಕು. ಇಲ್ಲಿ ಎಷ್ಟಿದೆ ಇವ್ರದ್ದು, ಈ ಪೋರ್ಷನ್ ಇಲ್ಲಿಂದ ಇಲ್ಲಿಗೆ, ಅಂದ್ರೆ ಕ್ರಾಸ್ ಬೆಲ್ಟ್ ಬಿಟ್ಟು ಎಷ್ಟಿದೆ ಚೆಕ್ ಮಾಡ್ಕೋಬೇಕು. ನಮ್ಗೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಆಗಿದಲ್ಲ, ಅದನ್ನ ನೆನ್ಪಿಟ್ಕೊಂಡೆ ನೋಡ್ಕೋಬೇಕೆಲ್ಲ. ಇವಾಗ ನನಗೆ ಇಲ್ಲಿ ಎಷ್ಟು ಬರ್ತಾ ಇದೆ ಅಂದ್ರೆ 6 ಇಂಚು ಬರ್ತಾ ಇದೆ. 6 ಇಂಚ್ ಅಂದ್ರೆ ನಾನು ಮಾರ್ಜಿನ್ಗೆ 1 ಇಂಚ್ ತಗೊಂಡ್ರೆ 7 ಇಂಚ್ ಆಯ್ತು. 7 ಇಂಚಿಗೆ ಇಲ್ಲಿ ನೋಡೋಣ ಎಷ್ಟು ಬರ್ತಾ ಇದೆ. ಕರೆಕ್ಟ್ 7 ಇಂಚೆ ಬಂದಿದೆ ಇಲ್ಲಿ ನೋಡಿ. ಇಲ್ಲಿ ನಾವು ಕ್ರಾಸ್ ಬೆಲ್ಟ್ ಅಲ್ಲಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತಗೊಳ್ಳೇಬೇಕಾಗುತ್ತೆ. ಇವಾಗ ಇದಾಯ್ತು. ಇದು ಫ್ರಂಟ್ ಪಾರ್ಟ್ ಡಾಟ್ ಮಾರ್ಕಿಂಗ್ ಎಲ್ಲ ಆಯ್ತು. ಇವಾಗ ಇದನ್ನ ಕಟಿಂಗ್ ಮಾಡೋಣ. ಆಯ್ತು. ಇವಾಗ ಎಕ್ಸ್ಟ್ರಾ ಕಟಿಂಗ್ ತೆಗೋಣ. ಇದನ್ನ ಈ ಡಾಟ್ ಮಾರ್ಕಿಂಗ್ ಹಾಕಿರ್ತೀವಲ್ಲ, ಅಲ್ಲಿ ಒಂದು ಅರ್ಧ ಇಂಚು ಅಥವಾ 3/4 ಇಂಚು, ಜಾಸ್ತಿ ದಪ್ಪ ಬ್ಲೌಸ್ ಆದ್ರೆ 3/4 ಇಂಚು, ಚಿಕ್ಕ ಬ್ಲೌಸ್ ಆದ್ರೆ ಒಂದು ಅರ್ಧ ಇಂಚ್ ಇಷ್ಟೇ. ನಾನು ಎಷ್ಟು ತೆಗೆದಿದ್ದೀನಿ ನೋಡ್ರಿ, ಇಷ್ಟು ತೆಗಿಬೇಕಷ್ಟೇ. ಇಲ್ಲಿ ಒಂದು ಕಟ್ ಇಟ್ಕೋಬೇಕು, ಇಲ್ಲಿ ಒಂದು ಕಟ್ ಇಟ್ಕೋಬೇಕು, ಇಲ್ಲಿ ಒಂದು ಕಟ್ಟು. ಎಲ್ಲಾ ಮೆಜರ್ಮೆಂಟ್ಸ್ ಈ ತರ ಕಟ್ ಇಟ್ಕೊಂಡ್ರೆ ನಿಮ್ಗೆ ಇಲ್ಲೆಲ್ಲಾನು ವೀಲ್ ಮಾರ್ಕ್ಲಿಂದ, ಈ ತರ ವೀಲ್ ಮಾರ್ಕ್ಲಿಂದ ಹಾಕ್ಲಿಲ್ಲ ಅಂದ್ರೆ ಇಲ್ಲಿ ಮಾತ್ರ ಹಾಕೊಂಡ್ರು ಗೊತ್ತಾಗುತ್ತೆ ನಿಮ್ಗೆ. ಈ ತರ ಇವಾಗ ಇದನ್ನ ಓಪನ್ ಮಾಡಿ, ಇದು ಎಕ್ಸ್ಟ್ರಾ ನಾವು ಸ್ಟಿಚಿಂಗ್ ಪರ್ಪಸ್ ಇದನ್ನ ಬಿಟ್ಟೆ ಇದ್ವಲ್ಲ, ಇದು ಎಕ್ಸ್ಟ್ರಾ ಮಾರ್ಜಿನ್, ಇದು ಇರ್ಲೇಬೇಕು ಕಂಪಲ್ಸರಿ. ಇವಾಗ ನೋಡ್ರಿ ಇಲ್ಲಿ ಆಯ್ತಲ್ಲ, ಇಲ್ಲಿ ಗೊತ್ತಾಗುತ್ತೆ ನಮ್ಗೆ. ಇಲ್ಲಿ ಪಾಯಿಂಟೆಡ್ ಇದೆ, ಇಲ್ಲೊಂದು, ಸಪೋಸ್ ಇಲ್ಲಿ ಗೊತ್ತಾಗಿಲ್ಲ ನಿಮ್ಗೆ ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ, ಇಲ್ಲಿ ಮಾರ್ಕಿಂಗ್ ಈ ತರ ಮಾರ್ಕಿಂಗ್ ಹಾಕೊಂಡು, ವೀಲ್ ಮಾರ್ಕ್ ಇಲ್ಲ ಅಂದೋರು ಈ ತರ ಹಾಕೊಂಡು ಎಲ್ಲಾನು ಈ ತರ ಮಾರ್ಕ್ ಚಾಕ್ಲಿಂತ ಹಾಕೊಂಡ್ಬಿಟ್ಟು ಇದಿರುತ್ತಲ್ಲ, ಇದು ರಿವರ್ಸ್ ಆಗಿ ಇಟ್ಕೊಂಡು ಈ ತರ ನೀಟಾಗಿ ಈ ತರ ಸೆಟ್ ಮಾಡ್ಕೊಂಡು ಬ್ಲೌಸ್ ನ ಇಲ್ಲಿ ಕ್ರಾಸ್ ಇಲ್ಲಾರ್ದಂಗ ಈ ತರ ಕ್ರಾಸ್ ಪ್ರೆಸ್ ಮಾಡಿದ್ರೆ ನೋಡಿ ಇಲ್ಲಿ ಕೂಡ ಮಾರ್ಕಿಂಗ್ ಬಿತ್ತು. ಈ ತರ ಕೂಡ ನಾವು ವೀಲ್ ಮಾರ್ಕ್ ಎಲ್ಲರ ಹತ್ರ ಇರಲ್ಲ. ಸೊ ಆವಾಗ ಇದು ಮೆಥಡ್ ಯೂಸ್ ಮಾಡ್ಕೋಬೇಕು. ಆಯ್ತಲ್ಲ, ಈ ತರ ಡಾಟ್ಸ್ ಹಾಕ್ಬೇಕಾದ್ರೆ, ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಕರೆಕ್ಟ್ ಈ ಡಾಟಿಗೆ ಸೆಟ್ ಆಗಿರ್ಬೇಕು, ಈ ಡಾಟಿಗೆ ಸೆಟ್ ಆಗಿರ್ಬೇಕು, ಈ ಡಾಟಿಗೆ ಸೆಟ್, ಇದಕ್ಕೆ ಎಲ್ಲಾನು ಸೆಟ್ಟಿಂಗ್ ಕರೆಕ್ಟ್ ಆಗಿರ್ಬೇಕು. ಇದು ಒಂದು ಮೇಲೆ ಕೆಳಗಡೆ ಡಾಟ್ಸ್ ಹಾಕ್ಬಾರ್ದು. ಇದಾಯ್ತು. ಇವಾಗ ಸ್ಲೀವ್ಸ್ ಕಟಿಂಗ್ ಮಾಡೋಣ. ಫಸ್ಟ್ ಸ್ವಲ್ಪ ರಿಮೂವ್ ಮಾಡೋಣ, ಅದನ್ನ ಹೆಚ್ಚು ಕಡಿಮೆ ಇರೋದು ಹೋಗುತ್ತೆ. ಆಮೇಲೆ ಸ್ಲೀವ್ಸ್ ಇಟ್ಕೊಂಡು ಕರೆಕ್ಟ್ ಆಗಿ ಸೆಟ್ ಮಾಡ್ಕೋಬೇಕು. ಸ್ಲೀವ್ಸ್ ನ ನೀಟಾಗಿ ಕೈಲಿಂದ ಹಿಂಗ ಕ್ಲೀನ್ ಮಾಡ್ಕೊಂಡು, ಇವಾಗ ಇಲ್ಲಿ ಎಷ್ಟು ಇದೆಯೋ ಇಲ್ಲಿ ಸ್ವಲ್ಪ ಬಿಟ್ಕೊಂಡು ಈ ತರ ಇದ್ ಮಾಡ್ಕೋಬೇಕು. ಇಲ್ಲಿ ಒಂಚೂರು ಮೇಲೆ ಮಾಡ್ಕೋಬೇಕು, ಯಾಕಂದ್ರೆ ಸ್ಟಿಚಿಂಗ್ ಪರ್ಪಸ್ ಮಾರ್ಜಿನ್ ಬಿಟ್ಕೋಬೇಕು ನಾವು.
ಇಲ್ಲಿ ಇದು ಸ್ಟಿಚಿಂಗ್ ಆಗಿರುತ್ತಲ್ಲ ಅದನ್ನ ಇಟ್ಕೊಂಡು ಇಲ್ಲಿ ಬ್ಲೌಸ್ ತೆಗೆದ್ರೆ ಇಲ್ಲಿ ಕರೆಕ್ಟ್ ಆಗಿ ಈ ತರ ಸೆಟ್ ಆಗುತ್ತೆ. ಒಂದ್ಸರ್ತಿ ಹಾರ್ಮೋನ್ ಚೆಕ್ ಮಾಡ್ಕೊಳ್ಳೋಣ. ಕರೆಕ್ಟ್ ಆಗಿ ಬಂದಿದೆ 6.5. ಇವಾಗ ಇದೇ ಸ್ಕೇಲು ಏನಾದ್ರೆ ಇಲ್ಲಿ ಬ್ಯಾಕ್ ಸೈಡ್ ಹಾಕಿದ್ರ ಮಾರ್ಕಿಂಗು ಬ್ಯಾಕ್ ಪಾರ್ಟಿಗೆ ಇಲ್ಲಿ ಮಾರ್ಜಿನ್ ಎಕ್ಸ್ಟ್ರಾ ತಗೊಂಡ್ರೆ ಇದೇ ಸ್ಕೇಲ್ ಅಂತಲ್ವಾ, ಮತ್ತೆ ಇದೇ ಸ್ಕೇಲ್ ಇಲ್ಲಿ ಯೂಸ್ ಮಾಡ್ಕೋಬೇಕು. ಅವಾಗ ಮಾರ್ಜಿನ್ ಹೆಚ್ಚ ಕಡಿಮೆ ಬರ್ಲಾರ್ದಂಗ ಇದು ಎಕ್ಸ್ಟ್ರಾ ಬರ್ಲಾರ್ದಾಗ ನಿಮ್ಗೆ ಕರೆಕ್ಟ್ ಆಗುತ್ತೆ. ಇನ್ನ ಡೌಟ್ ಬಂತು ನಿಮ್ಗೆ ಮತ್ತೆ ಇದನ್ನ ಹಿಡ್ಕೊಂಡು ಬ್ಯಾಕ್ ಪಾರ್ಟ್ ಇರುತ್ತಲ್ಲ ಇದನ್ನ ಹಿಡ್ಕೊಂಡು ಒಂದ್ಸರ್ತಿ ಇದು ಚೆಕ್ ಮಾಡಿ ಇದನ್ನ ಬಿಡ್ಬೇಕು. ಈ ಸ್ಟಿಚಿಂಗ್ ಪರ್ಪಸ್ ಇದನ್ನ ಬಿಡ್ಬೇಕು. ನಾವು ಇವಾಗ ಬಿಟ್ಬಿಟ್ಟು ಇದನ್ನ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು. ಈ ತರ ನೋಡ್ರಿ ಕರೆಕ್ಟ್ ಆಗಿ ಸೆಟ್ ಆಯ್ತು. ಇಲ್ಲಿ ಈ ತರ ಚೆಕ್ ಮಾಡ್ಕೋಬೇಕು. ಇದು ಸ್ವಲ್ಪ ಇಲ್ಲಿ ಈ ತರ ಬರ್ಬೇಕು. ಇದು ಎಕ್ಸ್ಟ್ರಾ ಇದ್ದು ಕಟ್ ಮಾಡಿಬಿಡೋಣ. ಇಲ್ಲಿ ಎಷ್ಟು ಮಾರ್ಜಿನ್ ಬಿಟ್ಟಿದ್ವು ಅಲ್ಲಿಗೆ ಮಾರ್ಕಿಂಗ್ ಕರೆಕ್ಟ್ ಆಗಿ ತಗೋಬೇಕು. ನಿಮ್ಗೆ ಹೊಸೊಬ್ರು ನಿಮ್ಗೆ ಬಂದಿಲ್ಲ ಸ್ಟಿಚ್ ಮಾಡಕ್ ಇಷ್ಟು ಉದ್ದ ಸ್ಲೀವ್ಸ್ ಬರ್ತಾ ಇಲ್ಲ ನಮ್ಗೆ ಅನ್ನೋರು ಇದಕ್ಕ ವೀಲ್ ಮಾರ್ಕ್ ತಗೊಂಡು ಈ ತರ ವೀಲ್ ಮಾರ್ಕ್ ಸ್ಟಿಚಿಂಗ್ ಇದ್ರ ಮೇಲೆ ಸ್ಟಿಚಿಂಗ್ ಹಾಕಿದ್ರೆ ನೀಟಾಗಿ ನಿಧಾನವಾಗಿ ಹಾಕ್ಬೇಕು. ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಸ್ಲೀವ್ಸ್ ಕೊಡುತ್ತೆ. ಎಲ್ಲಾ ಕಡೆನೂ ಸ್ಟಿಚ್ ಬರುತ್ತೆ, ಮಾರ್ಕಿಂಗ್ ಬರುತ್ತೆ ಇದ್ರದ್ದು. ಇದನ್ನ ಓಪನ್ ಮಾಡ್ಕೊಂಡು ಎಕ್ಸ್ಟ್ರಾ ಕಟಿಂಗು ಇಲ್ಲಿಂದ ಇಲ್ಲಿಗೆ ಇಲ್ಲಿ ಈ ಮಧ್ಯದಲ್ಲಿ ಎಷ್ಟು ಗ್ಯಾಪ್ ಇದೋ ಅದು ಅರ್ಧ ಮಾಡ್ಕೊಂಡು ಅಲ್ಲಿಗೆ ಒಂದು ಅರ್ಧ ಇಂಚು ಮಾರ್ಜಿನ್ ಹಿಂಗ ಇಟ್ಕೊಂಡು ಈ ತರ ಇದು ಎಕ್ಸ್ಟ್ರಾ ಕಟಿಂಗ್. ಇವಾಗ ಕ್ರಾಸ್ ಬೆಲ್ಟ್ ತೆಗಿಯೋಣ. ಕ್ರಾಸ್ ಬೆಲ್ಟ್ ಅಲ್ಲಿ ನೋಡೋಣ ಇದು ಎಷ್ಟಿದೆಯೋ. ಇಲ್ಲಿಂದ 2.5 ಇಂಚು, ಇಲ್ಲಿಂದ 6 ಇಂಚು ಅಂದ್ರೆ 8.5 ಇಂಚು. ನಾವು 9 ಇಂಚಿಗೆ ಕ್ರಾಸ್ ಬೆಲ್ಟ್ ಕಟ್ ಮಾಡೋಣ. ಈ ತರಗಳು ಚೆಕ್ ಮಾಡ್ಕೋಬಹುದು. ಇಲ್ಲಿ 9 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕಿ ಇಲ್ಲಿ ಸ್ಲೀವ್ಸ್ಗೆ ಇದು ಹಾಕೋಣ. ಸಾರಿ ಕ್ರಾಸ್ ಬೆಲ್ಟ್ಗೆ. ಆಮೇಲೆ ಇದು ಎಷ್ಟಿದೆಯೋ ಚೆಕ್ ಮಾಡ್ಕೊಳ್ಳೋಣ. ಇದನ್ನ 3 ಇದೆ, ಸೊ 3.5. ನಮ್ಗೆ ಈ ಪೋರ್ಷನ್ ಅಲ್ಲಿ ಜಾಸ್ತಿ ಬೇಕು ಯಾಕಂದ್ರೆ ಉದ್ದ ಬೆಳೆದಲ್ಲ, ಸೊ ಇದುಗಳು ಜಾಸ್ತಿ ತಗೋಬೇಕು ನಾವು ಸ್ವಲ್ಪ. ಇಲ್ಲಿ ಎಷ್ಟಿದೆ ನಮ್ಗೆ 2 ಇಂಚ್ ಇದೆ, 3 ಇಂಚಿಗೆ ಇಲ್ಲಿ ಹಾಕೋಣ ಮಾರ್ಕಿಂಗ್. ಇಲ್ಲಿ 3 ಇಂಚ್ ಹಾಕೋಣ. ನಿಮ್ಗೆ ಇದು ಕ್ರಾಸ್ ಬೆಲ್ಟ್ ತೆಗಿಯಕ್ಕೆ ಬಂದಿಲ್ಲ ಅಂದ್ರೆ ಹಿಂಗ ಸೀದಾ ಒಂದ್ ಲೈನ್ ಹಾಕೊಂಡು ಇಲ್ಲಿಂದ ಒಂದು ಮತ್ತೆ ಕಲ್ಲಿಂದ ಒಂದು 3.5 ಇಂಚಿಗೆ ಮಾರ್ಕಿಂಗ್ ಹಾಕೊಂಡು ಇದನ್ನ ಕ್ರಾಸ್ ಆಗಿ ಈ ತರ ಸೆಟ್ ಮಾಡ್ಕೊಳ್ಳಷ್ಟೇ. ಈ ತರ ಈಸಿಯಾಗಿ ಕ್ರಾಸ್ ಬೆಲ್ಟ್ ನಿಮ್ಗೆ ಬಂದ್ಬಿಡುತ್ತೆ. ಶೇಪ್ ಬರ್ಬೇಕು, ಕ್ರಾಸ್ ಬೆಲ್ಟ್ ಅಲ್ಲಿ ಶೇಪ್ ಬರ್ಬೇಕು ನೋಡ್ರಿ. ಇವಾಗ ಇದು ಕ್ಲೋಸ್ ಇದೆಯಲ್ಲ ಓಪನ್ ಮಾಡ್ಬಿಡೋಣ. ಇದೇ ತರ ಇನ್ನೊಂದೆರಡು ಪೀಸ್ ಕಟ್ ಮಾಡ್ಕೊಳ್ಳೋಣ. ಈ ತರ ಇನ್ನ 2 ಪೀಸು 4 ಪೀಸು ಟೋಟಲ್ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೋಬೇಕು. ಇದು ಆಯ್ತು. ಇವಾಗ ಸ್ಟಿಚಿಂಗ್ ನಲ್ಲಿ ಏನ್ ಮಾಡ್ಬೇಕು ನಾನು ನಿಮ್ಗೆ ಹೇಳ್ತೀನಿ. ಇವಾಗ 24 ನಮ್ದು ವೆಸ್ಟ್ ಸರಿನಾ. ಇದು ಡಿವೈಡೆಡ್ ಬೈ ಮಾಡಿದ್ರೆ 4 ಭಾಗ ಮಾಡಿದ್ರೆ 6 ಇಂಚು ನಮ್ಗೆ ಬರ್ಬೇಕು. ಯಾವ್ದು 4ನೇ ಭಾಗ 6 ಇಂಚು. ನಾವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಇಲ್ಲೆಲ್ಲ ಫುಲ್ ಸ್ಟಿಚಿಂಗ್ ಫಿಟ್ಟಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾದ್ರೆ ಇಲ್ಲಿಗೆ ನಾವು 6 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕೋಬೇಕು. ಕರೆಕ್ಟ್ 6 ಇಂಚಿಗೆ ಡಾಟ್ಸ್ ಹಿಡಿದ ಮೇಲೆ ಇಲ್ಲಿಗೆ ಬರುತ್ತಲ್ವಾ 6 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕೋಬೇಕು. ಇಲ್ಲಿಗೆ 2 6 6 12 ಇಂಚು. ಈ ಬ್ಯಾಕ್ ಪಾರ್ಟ್ ನಮ್ಗೆ 12 ಇಂಚೆ ಬರ್ಬೇಕು. ಇದಾಯ್ತಾ. ಇವಾಗ ಫ್ರಂಟ್ ಪಾರ್ಟ್ ಕೂಡ 12 ಇಂಚೆ ಬರ್ಬೇಕು. ಅಂದ್ರೆ ಇದು 6, ಈ ಚಿಕ್ಕದ 6. ಅವಾಗ 24 ಇಂಚಸ್ ಕರೆಕ್ಟ್ ವೆಸ್ಟ್ ಬಂದ್ರೆ ಇದನ್ನ ಕರೆಕ್ಟ್ ಈ ತರ ಈ ಗ್ಯಾಪ್ ಇರ್ಲಾರ್ದಂಗ್ ಕರೆಕ್ಟ್ ಸೆಟ್ ಆಗಿ ಇಲ್ಲಿ ಕರೆಕ್ಟ್ ಆಗಿ ಹೋಗ್ಸ್ಬಿಟ್ಟು ನೀಟಾಗಿ ಕೊಡುತ್ತೆ. ಸ್ಟಿಚಿಂಗ್ ಆದ್ಮೇಲೆ ಮತ್ತೆ ತೋರಿಸ್ತೀನಿ ನಾನು ನಿಮ್ಗೆ. ವಿಡಿಯೋ ಒಂದ್ಸರಿ ನೋಡ್ರಿ, ವಿಡಿಯೋ ಫುಲ್ ನೋಡ್ಬಿಟ್ಟು ನೀವು ಒಂದ್ಸರಿ ಪ್ರಾಕ್ಟೀಸ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಮತ್ತೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಬ್ಯಾಕ್ ಪಾರ್ಟ್ ಅಲ್ಲಿ ಇಲ್ಲಿ ಶೋಲ್ಡರ್ ಅಲ್ಲಿ 1/4 ಇಂಚು ಕಡಿಮೆ ತಗೋಬೇಕು. ಮತ್ತೆ ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟಿದ್ರೆ ಅಷ್ಟು ಇಟ್ಬಿಟ್ಟು ಫ್ರಂಟ್ ಅಲ್ಲಿ ಮತ್ತೆ ಜಾಸ್ತಿ ತಗೊಂಡ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಅದನ್ನ ನೆನ್ಪಿಟ್ಕೋಬೇಕು ನೀವು. ಬ್ಯಾಕ್ ಪಾರ್ಟ್ ಮೇಲೆ ಸ್ವಲ್ಪ 1/4 ಇಂಚು ಕಡಿಮೆ ತಗೊಂಡು ಫ್ರಂಟ್ ಪಾರ್ಟ್ ಅಲ್ಲಿ ಅದನ್ನ ಜಾಸ್ತಿ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಫ್ರಂಟ್ ಪಾರ್ಟ್ ಜಾಸ್ತಿ ಆಗುತ್ತಲ್ಲ ಈ ತರ ಬ್ರಾಡ್ ಆದವಾಗ ಆಟೋಮೆಟಿಕ್ ನೋಡಿ ಈ ತರ ಬ್ರಾಡ್ ಆದವಾಗ ಇದು ಉಕ್ಸ್ಪಟ್ಟಿ ಕರೆಕ್ಟ್ ಆಗಿ ಕೊಡುತ್ತೆ. ಇಲ್ಲಿ ಶೋಲ್ಡರ್ ಕರೆಕ್ಟ್ ಆಗಿ ಕೊಡುತ್ತೆ. ಯಾವ್ದು ಇದು ಮುಂದೆ ಹಿಂಗ್ ಹೋಗಕ ಇದು ಹೋದ್ರೆ ಕೂಡ ಈ ಬ್ಯಾಕ್ ಪಾರ್ಟ್ ಹಿಡ್ಕೊಂತದೆ. ಶೋಲ್ಡರ್ ಡ್ರಾಪ್ ಆಗ್ಲಾರ್ದಂಗ್ ಹಿಡ್ಕೊಂತದೆ ಇದು. ಸರಿನಾ. ಆ ತರ ನೀವು ಫ್ರಂಟ್ ಅಲ್ಲಿ ಗ್ಯಾಪ್ ಬರ್ಲಾರ್ದಂಗ ಸ್ಟಿಚಿಂಗ್ ಮಾಡ್ಕೋಬಹುದು. ಕಟಿಂಗ್ ಸ್ಟಿಚಿಂಗ್ ಇಲ್ಲಿ ಒಂದು ಅರ್ಧ ಇಂಚು ಮಾರ್ಜಿನ್ಗೆ ಸ್ಟಿಚಿಂಗ್ ಮಾಡ್ತೀವಲ್ಲ ಅದಕ್ಕೆ ಇಲ್ಲಿ ಬಿಟ್ಕೋಬೇಕು ನಾವು. ಕರೆಕ್ಟ್ ಆಗಿ ಬಂದ್ರೆ ನೆಕ್ ಕೂಡ ಕರೆಕ್ಟ್ ಆಗಿ ಕೂಡುತ್ತೆ. ಇಲ್ಲಿ ಈ ತರ ಒಂದ್ರ ಮೇಲೆ ಒಂದು ಉಕ್ಸ್ಪಟ್ಟಿ ಬಂದ್ಮೇಲೆ
ನೆಕ್ ಕೂಡ ನೋಡ್ರಿ ರೌಂಡ್ ನೆಕ್ ನೀಟಾಗಿ ಕಾಣಿಸ್ಕೊಳ್ಳುತ್ತೆ. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ನೆಕ್ ನೀಟಾಗಿ ಫೋಲ್ಡ್ ಮಾಡಿದ್ದೀನಿ ನಾನು. ನೆಕ್ ಕೂಡ ನೀಟಾಗಿ ಕಾಣಿಸ್ಕೊಳ್ಳುತ್ತೆ. ಇದು ಕಟಿಂಗ್. ಸ್ಟಿಚಿಂಗ್ ಆದ್ಮೇಲೆ ಕೂಡ ನಾನು ತೋರಿಸ್ತೀನಿ ನಾನು ನಿಮ್ಗೆ. ಇವಾಗ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ. ತಪ್ಪದೆ ನಿಮ್ಗೆ ಯಾರನ್ನ ನಿಮ್ಮ ಹತ್ರ ಹೊಸಬ್ರು ಕಲಿಯೋರಿದ್ರೆ ಅವ್ರಿಗೆ ಶೇರ್ ಮಾಡ್ರಿ. ಸರಿನಾ? ಈ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು.